ಹಿರಿಯರಿಗೆ ವೃದ್ಧರಿಗೆ ಗೌರವಿಸುವುದು, ಅವರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಬಾಬುಸಾಬ್ ಬಳ್ಳಾರಿ. ಕೊಪ್ಪಳ ಜಿಲ್ಲೆ ಕೊಕ್ನೂರು ಪಟ್ಟಣದ ಉದ್ದಿಮೆದಾರರಾದ ಬಾಬುಸಾಬ್ ಬಳ್ಳಾರಿ ಕುಟುಂಬ ಸಮೇತವಾಗಿ ಅವರ ತಂದೆ ಸುಂದರ್ ನಾಯ್ಡು, ತಾಯಿ ಸರಸ್ವತಮ್ಮ ಅವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಕೊಕ್ನೂರು ಪಟ್ಟಣದ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಬಿಸ್ಕೆಟು, ಬ್ರೆಡ್, ಹಣ್ಣು ಹಂಪಲುಗಳನ್ನು ವಿತರಿಸಿದರು. ವೃದ್ಧಾಶ್ರಮದಲ್ಲಿ ಇರುವಂತಹ ಎಲ್ಲ ವೃದ್ಧರ ಯೋಗಕ್ಷೇಮವನ್ನ ವಿಚಾರಿಸಿ ಮಾತನಾಡ್ತಾ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ. ಈ ಮುಂದುವರಿದ ಯುಗದಲ್ಲಿ ವೃದ್ಧ ತಂದೆ ತಾಯಿಯರನ್ನ ಕಾಲ ಕಸಕ್ಕಿಂತ ಕಡೆಯಾಗಿ ನೋಡುವ ಜನರಿದ್ದಾರೆ. ನಗರ ಪ್ರದೇಶಗಳಲ್ಲಿ ನೆಲೆಸಿರುವ ಸುಕ್ಷಿತರೆನಿಸಿಕೊಳ್ಳುವ ಮಕ್ಕಳೇ ಹೆಚ್ಚು. ಪಾಲನೆ ಪೋಷಣೆ ಮಾಡುವಲ್ಲಿ ಇವರು ತಿರಸ್ಕಾರ ಭಾವನೆ ಹೊಂದಿರುತ್ತಾರೆ. ಆದರೆ ಹಳ್ಳಿಗಳಲ್ಲಿ ಈಗಲೂ ಅವಿಭಕ್ತ ಕುಟುಂಬಗಳಿವೆ. ಹಿರಿಯರ ಮಾತು ಇನ್ನೂ ಅಲ್ಲಿ ನಡೆಯುತ್ತದೆ. ತಂದೆ ತಾಯಿಯರೆಂದರೆ ಪೂಜ್ಯ ಭಾವನೆಯಿಂದ ಮನೆಯಿಂದ ಹೊರಗೆ ಹೋಗುವಾಗ ಕಾಲಿಗೆ ನಮಸ್ಕರಿಸಿ ಹೋಗುವ ಪದ್ಧತಿ ಇರುವಾಗ ಹಳ್ಳಿಗಳು ವೃದ್ಧಾಶ್ರಮ ಹೇಗಾಗುತ್ತದೆ? ಆದರೆ ನಗರದಲ್ಲಿರುವ ಗಂಡ ಹೆಂಡತಿ ಇಬ್ಬರು ದುಡಿಮೆಗೆ ಹೋಗುವುದರಿಂದ ತಮ್ಮ ಪೋಷಕರನ್ನ ವೃದ್ಧಾಶ್ರಮಗಳಿಗೆ ಸೇರಿಸುತ್ತಾರೆ. ಹಾಗಾಗಿ ನಗರಗಳಲ್ಲಿ ಗಲ್ಲಿಗಳಲ್ಲಿ ವೃದ್ಧಾಶ್ರಮಗಳು ತಲೆಗೆತ್ತಿವೆ. ಹಿರಿಯರು ಒಂಟಿಯಾಗಿ ದಿನದಿಂದ ದಿನಗೆ ಕರಗುತ್ತಾ ಇಲ್ಲವಾಗಿ ಬಿಡುತ್ತಾರೆ. ಹಳೆಯ ಬೇರು ಹೊಸ ಚಿಗುರು ಮರು ಸೊಬಗು ಎನ್ನುವ ಮಾತು ನೊಂದಿಗೆ ಹಿರಿಯರಿಲ್ಲದ ಸಮಾಜವೆಂದರೆ ಬೇರಿಲ್ಲದ ಮರದಂತೆ. ಹಿರಿಯರನ್ನ ಗೌರವಿಸುವುದು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಅನುಭವದ ಜೊತೆಯಲ್ಲಿ ನಮ್ಮ ಎಳೆಯ ಮಕ್ಕಳು ಬೆಳೆಯಬೇಕು. ನಾವುಗಳು ಏನ್ ಮಾಡುತ್ತೇವೆ ಅದನ್ನೇ ಅನುಭವಿಸಬೇಕಾಗುತ್ತದೆ. ಇಂದು ನಾವು ನಮ್ಮ ಮನೆಯ ವೃದ್ಧರಿಗೆ ಹಿರಿಯ ತಂದೆ ತಾಯಿಗಳ ಸೇವೆ ಮಾಡದೆ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಟ್ರೆ ನಾಳೆ ನಮಗೆ ಬರುವುದು ಅದೇ ಗತಿ. ನಮ್ಮ ಮಕ್ಕಳು ನಮಗೆ ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಅದನ್ನ ಅರಿತುಕೊಂಡು ನಾವು ಜೀವನ ಸಾಗಿಸಬೇಕಾಗಿದೆ. ಹಿರಿಯರಿಗೆ ವೃದ್ಧರಿಗೆ ಗೌರವಿಸುವುದು, ಅವರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾಬುಸಾಬ್ ಬಳ್ಳಾರಿ ಅವರ ಕುಟುಂಬಸ್ಥರು ಮತ್ತು ವೃದ್ಧಾಶ್ರಮದ ವೃದ್ಧರು, ವೃದ್ಧಾಶ್ರಮ ನಿರ್ವಹಣಾಧಿಕಾರಿ ಇತರರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, NKS TV4 ನ್ಯೂಸ್, ಕೊಕ್ನೂರು. ಸರ್, ಇವತ್ತು ನೀವು ಆಶ್ರಮಕ್ಕೆ ಬಂದು ಅಂಧರಿಗೆ ಅಥವಾ ವೃದ್ಧರಿಗೆ ನೀವು ಒಂದು ಹಣ್ಣು ಹಂಪಲ ವಿತರಣೆ ಮಾಡ್ತಾ ಇದ್ದೀರಿ. ಹಿರಿಯರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಯೋಗಕ್ಷೇಮನೇ ಒಳ್ಳೆಯದು, ಅವರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಅಮ್ಮನ ಪುಣ್ಯತಿಥಿ ದಿವಸ ಹಾಲು, ಬ್ರೆಡ್ಡು, ಹಣ್ಣು ಅಂತ ಇದ್ದೀವಿ ಅಷ್ಟೇ. ಹಿರಿಯರ ಬಗ್ಗೆ ಗೌರವ ಮತ್ತು ಅಭಿಪ್ರಾಯಗಳ ಏನಂತ? ತುಂಬ ಗೌರವ ಇಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ಎಲ್ಲ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ.